ಇವಾಗ ಮ್ಯಾನೇಜ್ಮೆಂಟ್ ಆಫ್ ಡಿಮೆನ್ಷಿಯಾ ಏನು ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಈ ಥರ ಎಲ್ಲ ಮಾತಾಡಿದ್ದೀವಿ, ಈ ಮೆನಿ ಟೈಪ್ಸ್ ಆಫ್ ಡಿಮೆನ್ಷಿಯಾದಲ್ಲಿ ಯಾವ್ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿ. ಈ ಥರ ಏನಾದ್ರು ಸಿಂಪ್ಟಮ್ಸ್ ಬಂದಾಗ ನಮಗೊಂದು ಅಂದಾಜಲ್ಲಿ ಒಂದು ಗೊತ್ತಿರುತ್ತೆ, ಓಕೆ ಈ ಥರ ಇರ್ಬೋದು ಅಂತ. ಆ ಥರ ಬಂದಾಗ ಕೆಲವು ಬ್ಲಡ್ ಟೆಸ್ಟ್ಗಳನ್ನ ಮಾಡ್ಕೋತೀವಿ. ಅದಾದಮೇಲೆ ಒಂದು MRI, ಯಾವ ಭಾಗದಲ್ಲಿ ಅಟ್ರೋಫಿ ಇದೆ ಅಥವಾ ಯಾವ ಭಾಗದಲ್ಲಿ ಏನಾದ್ರು ತೊಂದರೆ ಇದೆಯಾ ಅಥವಾ ಬೇರೆ ಏನಾದ್ರು ಇದೆಯಾ, ನೀರು ತುಂಬ್ಕೊಂಡಿದೆಯಾ ಅಂತೆಲ್ಲ ನಮಗೆ MRIಯಲ್ಲಿ ಗೊತ್ತಾಗುತ್ತೆ. ಇದಾದಮೇಲೆ ಕೆಲವು ಟೈಮು ಬೆನ್ನಲ್ಲಿ ನೀರು ತೆಗೆದು ಕೂಡ ಪರೀಕ್ಷೆ ಮಾಡ್ತೀವಿ, ಎಸ್ಪೆಷಲಿ ರ್ಯಾಪಿಡ್ಲಿ ಪ್ರೋಗ್ರೆಸಿವ್ ಡಿಮೆನ್ಷಿಯಾದಲ್ಲಿ. ಈ ಥರ ಆದಮೇಲೆ ಆಗ್ತಾ ಸೈಡ್ ಬೈ ಸೈಡ್ ಏನು ಮಾಡಿರ್ತೀವಿ ಅಂದರೆ ಡೀಟೇಲ್ ನ್ಯೂರೋಸೈಕಾಲಜಿಕಲ್ ಅಸೆಸ್ಮೆಂಟ್ ಕೂಡ ಮಾಡಿರ್ತೀವಿ. ಅಂತಂದರೆ ಡೀಟೇಲ್ ಆಗಿ ಟೆಸ್ಟ್ ಮಾಡಿ, ಎಲ್ಲ ಪಾರ್ಟ್ಸ್ ಆಫ್ ದ ಬ್ರೈನ್ ಟೆಸ್ಟ್ ಮಾಡಿ ಯಾವ ಭಾಗ ಪ್ರಾಬ್ಲಮ್ ಇದೆ ಅಂಥೇಳಿ ಕಂಡುಹಿಡ್ಕೊಂಡಿರ್ತೀವಿ.